ಹಾಯ್, ನಮಸ್ತೆ ಎಲ್ರಿಗೂ. ಸೌಜು ಲಾಗ್ಸಿಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸೌಜನ್ಯ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಚೇಂಜ್ ಇಲ್ಲ ಚಾಕ್ಲೇಟ್ ತಗೊಳ್ಳಿ ಮೂವಿ ಬಗ್ಗೆ ಮಾತಾಡ್ತೀನಿ ಆಯ್ತಾ. ನಮ್ಮ ಚೇಂಜ್ ಇಲ್ಲ ಚಾಕ್ಲೇಟ್ ತಗೊಳ್ಳಿ ಮೂವಿ ಉಂಟಲ್ಲ, ಇದೇ ಬರುವ 16ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ ನಮ್ಮ ಯೂಟ್ಯೂಬ್ ಚಾನೆಲಲ್ಲಿ. ನಮ್ದು ಫಸ್ಟ್ ಮೂವಿ ಆಯ್ತಾ, ನಮ್ಮ ಅರವಿಂದ್ ನಂದು ಮೊದಲ ಮೂವಿ ಅದು. ಮಾತ್ರ ಸಖತ್ತಾಗಿ ಬಂದಿದೆ ಔಟ್ಫುಟ್ ಎಲ್ಲ. ನಂಗೆ ತುಂಬಾ ಖುಷಿ ಆಯ್ತು. ನೀವು ಕೂಡ ಅದೊಂದು 16-17 ನಿಮಿಷನ ಏನೋ ಇರ್ಬೇಕಷ್ಟೇ ಶಾರ್ಟ್ ಮೂವಿ. ನೀವು ಕೂಡ ಫುಲ್ ನೋಡ್ತೀರಾ, ನಿಮ್ಗೆಲ್ಲರಿಗೂ ಇಷ್ಟ ಆಗ್ಬೋದು. ನಿಮ್ಮ ಅನಿಸಿಕೆ ನಮ್ಮ ಮೂವಿ ನೋಡಿದ ನಂತರ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಖಂಡಿತ ತಿಳಿಸಿ. ಮೊದಲ ವರ್ಕ್ ಇದರಲ್ಲಿ ಎಲ್ಲರೂ ಆ ಟೀಮ್ ವರ್ಕ್ ಉಂಟಲ್ಲ, ಫುಲ್ಲು ಸಖತ್ತಾಗಿ ಮಾಡಿದ್ದಾರೆ. ಕ್ಯಾಮರಾಮ್ಯಾನ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಎಲ್ಲರೂ ಸಖತ್ತಾಗಿ ಇದರಲ್ಲಿ ಕೆಲಸ ಮಾಡಿದ್ದಾರೆ. ಸಖತ್ತಾಗಿ ಬಂದಿದೆ. ನಂಗಂತೂ ತುಂಬಾ ಇಷ್ಟ ಆಯ್ತು. ಸ್ಟೋರಿಯೇ ಚೆನ್ನಾಗಿದೆ. ಇದು ಎಲ್ಲ ಕಡೆ ನಡೆಯುವಂತ ಸ್ಟೋರಿ ಮಾತ್ರ ಸಖತ್ತಾಗಿದೆ. ನೀವು ಕೂಡ ನೋಡಿ ನಮಗೆ ಕಮೆಂಟ್ ಮಾಡಿ. ಇದೇ ಬರುವ 16ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನನಗೆ ಅಂತೂ ಫುಲ್ ಖುಷ್. ನಿನ್ನೆ ಅಷ್ಟೇ ಡಬ್ಬಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನು ಮ್ಯೂಸಿಕ್ ಎಲ್ಲ ಕೊಡಬೇಕು. ಇನ್ನು ಔಟ್ಫುಟ್ ಬರುವಾಗಂತೂ ಸಖತ್ತಾಗಿ ಬರ್ತದೆ ಅಂತ ನಾನು ಅನ್ಕೊಳ್ತೀನಿ. ನಂಗೆ ಅಷ್ಟು ಕ್ಯೂರಿಯಾಸಿಟಿ ನೋಡ್ಲಿಕ್ಕೆ ಗೊತ್ತಾ. ತುಂಬಾ ಸಖತ್ತಾಗಿದೆ ಸ್ಟೋರಿ ಕೂಡ ಆಗ್ಲಿ. ನಾನು ಮೊನ್ನೆಯಿಂದ ಡಬ್ಬಿಂಗ್ ಅದಕ್ಕೆಲ್ಲ ನಾನು ಕೂಡ ಹೋಗ್ತಾ ಇದ್ದೀನಿ. ಇದು ಹಾಗೆ ನನಗೆ ಸಖತ್ ಇಷ್ಟ ಆಗಿದೆ ಗೊತ್ತಾ. ದೊಡ್ಡ ಮೂವಿ ಇದೆ, ಅದು ನಯಗರ ಅಂತ ಹೇಳಿ. ಅದರದ್ದು ಕೂಡ ಇನ್ನು ಕೆಲಸ ಸ್ಟಾರ್ಟ್ ಮಾಡ್ಬೇಕು. ಅದಕ್ಕಿಂತ ಮುಂಚೆ ನಮ್ದು ಶಾರ್ಟ್ ಮೂವಿ ಚೇಂಜ್ ಇಲ್ಲ ಚಾಕ್ಲೇಟ್ ತಗೊಳ್ಳಿ, ಮತ್ತೆ ನೆಕ್ಸ್ಟ್ ತಾಜ್ ಮಹಲ್ ಅಂತ ಹೇಳಿ ಒಂದು ಆಲ್ಬಮ್ ಸಾಂಗ್ ಇದೆ. ಆಲ್ಬಮ್ ಸಾಂಗ್ ಅಂತೂ ಸಖತ್ ಬಂದಿದೆ. ಅಂದ್ರೆ ಸಾಂಗ್ ಬರ್ತದ್ದು ನಮ್ಮ ಅರವಿಂದ್ ಅಣ್ಣನೇ, ಮತ್ತೆ ಲಿರಿಕ್ಸ್ ಕೂಡ ಅವರೇ ಬರೆದಿದ್ದು, ಕಂಪೋಸ್ ಮಾಡಿದ್ದು, ಮ್ಯೂಸಿಕ್ ಎಲ್ಲ ಅವರೇ. ಹಾಗೆ ಅವರು ಕೂಡ ಸಖತ್ ಬಂದಿದೆ ಆಯ್ತಾ. ನಂಗಂತೂ ಫುಲ್ ಖುಷಿ, ತುಂಬಾ ಇಷ್ಟ ಆಗಿದೆ. ನೀವು ಕೂಡ ಇನ್ನು ಆ ಸಾಂಗ್ ಆಲ್ಬಮ್ ಸಾಂಗ್ ಇದೆ ಅಲ್ವಾ, ಅದನ್ನು ಇನ್ನು ಕೇಳಿ ನೀವು ಹಾಡಿಸ್ಬೋದು ನಮ್ಮ ಫೇಸ್ಬುಕ್ ಲೈವ್ ಅಲ್ಲೆಲ್ಲ. ಅದು ಹಾಡಿ ಅಂತ ಅಷ್ಟು ಆ ತರ ಒಳ್ಳೆದೇ ಇದೆ ಆಯ್ತಾ. ಎಲ್ಲರೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಆಯ್ತಾ. ನಿಮ್ಮ ಸಪೋರ್ಟ್ ಹೀಗೆ ಇದ್ರೆ ನಮಗೆ ಇನ್ನೂ ಎತ್ತರಕ್ಕೆ ಇನ್ನಿನ್ನು ದೊಡ್ಡ ಆಲೋಚನೆ ಎಲ್ಲ ಬರ್ತದೆ ನಮ್ಮ ನನಗೆ ಅಂತ ಅಲ್ಲ, ನಮ್ಮ ಅರವಿಂದಣ್ಣನಿಗೆಲ್ಲ. ಇನ್ನು ಅಂದ್ರೆ ನಮ್ಮ ಅರವಿಂದಣ್ಣ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಯಾವ ತರ ಅಂತ ಹೇಳಿದ್ರೆ, ಬೇರೆಯವರನ್ನು ಕಾಪಿ ಮಾಡೋದಿಲ್ಲ. ಅವರು ಉಂಟಲ್ಲ, ಕಾಪಿ ಮಾಡೋದಿಲ್ಲ. ಅವರ ಮೈಂಡ್ ಉಂಟಲ್ಲ, ಅದು ಒಂಥರ ಎಂತ ಐಡಿಯಾಗಳೆಲ್ಲ ಇದೆ ದೇವಾ. ಸಖತ್ ಒಂದು ಎಂತ ಬ್ರಿಲಿಯಂಟ್ ಅಂತ ಹೇಳ್ಬೋದು ಅವರನ್ನು. ಅಂದ್ರೆ ಅಷ್ಟು ಮೈಂಡ್. ನಂಗೆ ಅವರನ್ನು ನೋಡುವಾಗ ಅಯ್ಯೋ ನೀವು ಇಲ್ಲಿದ್ದೀರಲ್ಲ, ಎಲ್ಲೋ ಇರ್ಬೇಕಿತ್ತು ಅಂತ. ನಾನು ಇದೇ ಮಾತನ್ನು ಕೀಬೋರ್ಡ್ ನುಡಿಸಿಕೊಂಡು ಒಂದು ಸಾಂಗ್ ಹಾಡಿದ್ರೆ ಆಯ್ತಾ, ಅವತ್ತು ಸ್ಟಾರ್ಟಿಂಗ್ ನನ್ನ ಪರಿಚಯದ ಟೈಮಲ್ಲಿ. ಅದು ನೋಡುವಾಗನೇ ನಂಗೆ ಶಾಕ್ ಆಯ್ತಾ. ನೀವೆಲ್ಲೋ ಇರ್ಬೇಕಿತ್ತು ಅಂತ ನಾನು ಹೇಳಿದ್ದೆ ಆ ಟೈಮಲ್ಲಿ. ಆನಂತರ ಫೇಸ್ಬುಕ್ ಅಲ್ಲೆಲ್ಲ ಲೈವ್ ಮಾಡಿ ಅದರಲ್ಲಿ ಒಂದು ಒಳ್ಳೆ ಹೆಸರು ಬಂತು ಅವರಿಗೆ. ತುಂಬಾ ಖುಷಿ ಆಯ್ತಾಯ್ತಾ. ಅದ್ರ ಜೊತೆ ನಮಗೂ ಕೂಡ ಹೆಸರು ಬಂದಿದೆ, ನನಗೆ ಆಗಲಿ, ಪ್ರತೀಕ್ಷಣೆಗೆ ಆಗಲಿ, ಎಲ್ಲರಿಗೂ. ನಾವೊಂದು ಟೀಮ್ ಅಂತೇಳಿ ಒಳ್ಳೆ ವರ್ಕ್ ಮಾಡಿದ್ದೇವೆ. 3 ಜನನು ಒಟ್ಟಿಗೆ ಇದ್ದು ಎಲ್ಲರೂ ನಮ್ಮ 3 ಜನರ ಜೋಡಿಯನ್ನು ತುಂಬಾ ಇಷ್ಟಪಡ್ತೀರಿ ನೀವೆಲ್ಲರೂ. ಎಲ್ಲರೂ ತುಂಬಾ ಸಪೋರ್ಟ್ ಬೇರೆ ಮಾಡಿದ್ದೀರಿ. ನನಗೆ ಅದು ತುಂಬಾ ಖುಷಿ ಆಯ್ತಾ. ನಾನು ಇವತ್ತು ನಿಜವಾಗ್ಲೂ ಬೇರೆ ಒಂದು ವಿಡಿಯೋಸ್ ಮಾಡುವ ಅಂತ ಅನ್ಕೊಂಡೆ. ಅದ ನಂತರ ನಂಗೆ ಇದು ವಿಡಿಯೋಸ್ ಹಾಕುವ ಸಖತ್ತಾಗಿದೆ. ಇನ್ನು ದಿನ ಇಲ್ಲಲ್ಲ, ಇವತ್ತು 11 ತಾರೀಕು. ನಾವು ಮೊನ್ನೆ ಯಾವಾಗ ಅಂತ ಹೇಳಿದ್ರೆ, ಮೊನ್ನೆ ಎಷ್ಟು ತಾರೀಕು ಅಂತ ಹೇಳಿದ್ರೆ 5-6ಕ್ಕೇನೇನೋ ಶೂಟಿಂಗ್ ಆದದ್ದು. ಇದು ಚೇಂಜ್ ಇಲ್ಲ ಚಾಕ್ಲೇಟ್ ತಗೊಳ್ಳಿ ಮೂವಿ ಉಂಟಲ್ಲ, ಅದು 5-6ಕ್ಕೆ ಮೋಸ್ಟ್ಲಿ ಇದು ಶೂಟಿಂಗ್ ಆದದ್ದು. ಆದ ನಂತರ ಫುಲ್ ವರ್ಕ್ 1 ವಾರದಲ್ಲಿ ಎಲ್ಲ ಕ್ಲೀನ್ ವರ್ಕ್ ಎಲ್ಲ ಆಯ್ತು. ಹಾಗೆ ಬೇಗ ರಿಲೀಸ್ ಮಾಡಿಸ್ಬೇಕು ಅಂತ ಹೇಳ್ತಿದ್ರು. ಎಲ್ಲ ಕಾತುರದಿಂದ ಕಾಯ್ತಾ ಇದ್ದಾರೆಲ್ಲ. ಹಾಗೆ ಆದ ಕಾರಣ
ಬೇಗ ಬೇಗ ವರ್ಕ್ ಮಾಡಿ ನಾವು ರಿಲೀಸ್ ಮಾಡ್ತಾ ಇದ್ದೇವೆ 16ನೇ ತಾರೀಕಿಗೆ. ತಪ್ಪದೆಲ್ಲರೂ ನೋಡಿ ಆಯ್ತಾ, ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನೆಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಅರವಿಂದ ನನ್ನ ಚಾನೆಲ್ ಇದೆ ಯೂಟ್ಯೂಬಲ್ಲಿ, ಇನ್ನು ಅದರಲ್ಲಿ ಎಲ್ಲ ಮೂವೀಸ್ ಎಲ್ಲ ಬರ್ತದೆ. ಹಾಗೆ ಆ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ಇನ್ನು ನಿಮಗೆ ಯಾವ ಥರದ್ದೆಲ್ಲ ಲಾಗ್ ಬೇಕು ಅಂತೇಳಿ ನನಗೆ ಮೆನ್ಷನ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ. ನೀವು ಈ ಥರ ಲಾಗ್ ಮಾಡಿ, ನನಗೆ ಐಡಿಯಾಸ್ ಇಲ್ಲ ಆಯಿತಾ. ಅಂದರೆ ಯಾವುದು ಈಗ ಇವತ್ತಿಗೆ 4-5 ಲಾಗ್ಸ್ ಮಾಡಿದ್ದೇನೆ. ಹಾಗೆ ನನಗೆ ಐಡಿಯಾ ಕೊಡಿ, ನೀವು ಈ ಥರ ಮಾಡಿ, ಈ ವಿಷಯದ ಬಗ್ಗೆ ಲಾಗ್ ಮಾಡಿ, ಆ ವಿಷಯದ ಬಗ್ಗೆ ಲಾಗ್ ಮಾಡಿ ಅಂತ. ಖಂಡಿತ ನಾನು ಲಾಗ್ ಮಾಡ್ತೀನಿ. ನನಗೆ ಇದು ಕೂಡ ತುಂಬ ಖುಷಿ ಆಗ್ತದೆ. ನನಗೆ ಮಾತಾಡುವುದಂತ ಹೇಳಿದ್ರೆ ನಂಗೆ ತುಂಬ ಖುಷಿ ಆಯ್ತಾ. ಆದರೆ ಐಡಿಯಾ ಇಲ್ಲ ನನಗೆ ಈಗ ಇವತ್ತು ಯಾವ ಥರ ಮಾತಾಡಬೇಕು, ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡಬೇಕು, ಯಾವ ಥರ ಲಾಗ್ ಮಾಡಬೇಕು ಅಂತೇಳಿ ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಅಂದರೆ ಸ್ಟಾರ್ಟಿಂಗ್ ಅಲ್ವಾ, ಆದ ಕಾರಣ ನನಗೆ ಕಮೆಂಟ್ ಮಾಡಿ, ನೀವು ಇವತ್ತು ಈ ಥರ ಲಾಗ್ ಮಾಡಿ, ಇದರ ಬಗ್ಗೆ ಲಾಗ್ ಮಾಡಿ, ನೀವು ರಿಕ್ವೆಸ್ಟ್ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ. ಖಂಡಿತ ಆ ಟೈಪ್ ನಾನು ಲಾಗ್ ಎಲ್ಲ ಮಾಡ್ತೀನಿ. ಮತ್ತು ನಾವೀಗ ಶೂಟಿಂಗಿಗೆ ಎಲ್ಲ ಹೋಗುವಾಗ ಅಲ್ಲಿಯ ಪ್ಲೇಸ್ ಇದೆಲ್ಲ ನಾನು ಲಾಗ್ ಮಾಡಿ ತೋರಿಸ್ತಾ ಇರ್ತೀನಿ, ನಿಮಗೆಲ್ಲರಿಗೂ ಅಪ್ಡೇಟ್ ಮಾಡ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ನಮ್ಮ ಸೌಜುಗೌಡ ಲಾಗ್ಸ್ ಯೂಟ್ಯೂಬ್ ಚಾನಲನ್ನು, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರ ಸಪೋರ್ಟ್ ಹೀಗೆ ನನ್ನ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಬಾಯ್ ಬಾಯ್.